ಏನು ಮೊನ್ನೆ ನಡೆದಂಥ ಛಲವಾದಿ ನಾರಾಯಣಸ್ವಾಮಿ ಮೇಲೆ ಏನು ಅಲ್ಲೇ ನಡೆಯಿತು ಅದ್ರ ವಿರುದ್ಧವಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಮತ್ತು ದಲಿತ ಸಮಾಜ ಎಲ್ಲ ಒಟ್ಟಿಗೆ ಸೇರಿಕೊಂಡು 24ನೇ ತಾರೀಕು ಕಲಬುರಗಿ ಚಲೋ ಆಂದೋಲನವನ್ನು ಮಾಡಬೇಕು ಅಂತೇಳಿ ಎಲ್ಲ ಹಿರಿಯ ನಾಯಕರು, ರಾಜ್ಯದ ಅಧ್ಯಕ್ಷರಾದಂಥ ವಿಜೇಂದ್ರನ್ ಅವ್ರ ನೇತೃತ್ವದಲ್ಲಿ, ಅಶೋಕಣ್ಣ ಅವ್ರ ನೇತೃತ್ವದಲ್ಲಿ, SC ಮೋರ್ಚಾ ರಾಜ್ಯಾಧ್ಯಕ್ಷರಾದಂಥ ಸಿಮೆಂಟ್ ಮಂಜೂರ್ ಅವರ ನೇತೃತ್ವದಲ್ಲಿ ಎಲ್ಲ ಮುಖಂಡರುಗಳನ್ನು ಕಲಬುರಗಿಗೆ ಹೋಗೋರಿದೆ. ಮಾಧ್ಯಮದವರ ಮುಂದೆ ನಾನು ಮೊದಲಿಂದನೂ ಹೇಳ್ತಾನೆ ಇದ್ದೀನಿ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪೊಲೀಸ್ ಇಲಾಖೆ ಏನಿದೆ ಅವರು ಏಜೆಂಟ್ಗಳಂತೆ ವರ್ತನೆ ಮಾಡ್ತಾ ಇತ್ತು. ಅವ್ರ ಮುಂದೆ ಯಾವುದೇ ರೀತಿಯಾದಂಥ ಗಲಭೆ ನಡೆದ್ರೂ, ಪೊಲೀಸರ ಮೇಲೆ ಹಲ್ಲೆ ಆದ್ರೂ, ಸ್ಟೇಷನ್ ನುಗ್ಗಿ ಮುತ್ತಿಗೆ ಹಾಕಿ ಹೊಡೆದ್ರೇನು, ಪೊಲೀಸ್ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ರೇನು, ಅದನ್ನೂ ನಮಗೇನು ಆಗಿಲ್ಲ ಅನ್ನೋ ರೀತಿಯಲ್ಲಿ ಕಿವಿದ್ದು ಕಿವುಡ್ರ ಥರ, ಕಣ್ಣಿದ್ದು ಕೂಡ್ರ ಥರ, ಬಾಯಿದ್ದು ಮೂಗ್ರ ಥರ ಇವತ್ತೇನು ಇಲಾಖೆ ನಡ್ಕೊತಾ ಇದೆ. ಇದಕ್ಕೆ ಉದಾಹರಣೆ ಏನು, ಮೊನ್ನೆ ಕಲಬುರಗಿಯಲ್ಲಿ ಛಲವಾದಿ ನಾರಾಯಣಸ್ವಾಮಿ ಅವರು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ಅವ್ರ ಮೇಲೆ ಏಕಾಏಕಿ ಸುಮಾರು 300ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ನ ಗೂಂಡಾಗಳು ಪ್ರಿಯಾಂಕ್ ಖರ್ಗೆಯ ಬಾಡಿಗೆ ಗೂಂಡಗಳು ನುಗ್ಗಿ ಹಲ್ಲೆ ಮಾಡೋದಲ್ಲದೆ 5 ಗಂಟೆಗಳ ಕಾಲ ಅಲ್ಲಿ ದಿಗ್ಬಂಧನವನ್ನು ಮಾರ್ಪಟ್ಟು ಕೊಲೆ ಮಾಡೋದಕ್ಕೂ ಮುಂದಾಗಿದ್ರು ಅಂತ ಹೇಳಿ ಎಲ್ಲರಿಗೂ ಗೊತ್ತಾಗಿದೆ. ಆ ಸಂದರ್ಭದಲ್ಲಿ ನಮ್ಮ ಯಾವುದೇ ಪಕ್ಷದ ಮುಖಂಡರುಗಳಾಗಲಿ, ಛಲವಾದಿ ನಾರಾಯಣಸ್ವಾಮಣ್ಣವರಾಗಲಿ, ಪೊಲೀಸ್ ವರಿಷ್ಠಾಧಿಕಾರಿಯವ್ರನ್ನ ಏನು ಈ ಥರ ಎಲ್ಲ ನೀವೆಲ್ಲ ಇಷ್ಟು ಜನ ಇದ್ದೀರಿ, ಪೊಲೀಸವರು ಇಷ್ಟು ಜನ ಬಂದು ಈ ಥರ ಎಲ್ಲ ಮಾಡ್ತಾ ಇದ್ದೀರಿ ಅಂತ ಕೇಳಿದಂಥ ಸಂದರ್ಭದಲ್ಲಿ, ಸರ್ ನಾವು ಹೆಲ್ಪ್ಲೆಸ್ಸು, ನಮ್ಮ ಕೈನಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಕೈ ಚೆಲ್ಲಿರ್ತಕ್ಕಂಥದ್ದು ಖುದ್ದು ನಾರಾಯಣಸ್ವಾಮಣ್ಣವರೇ ನಿನ್ನೆ ಮಾಧ್ಯಮದ ಮುಂದೆ ಹೇಳಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಚುನಾವಣೆಗಳು ಗೆಲ್ತಾ ಇರ್ತಕ್ಕಂಥ ಕಾಂಗ್ರೆಸ್ನವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಹಿಂದೆ ಇದ್ದನ್ನು ಯಾವ ರೀತಿ ಮೋಸ ಮಾಡಿದ್ರು, ಅವ್ರು ಬದುಕಿದಂಥ ಸಂದರ್ಭದಲ್ಲಿ ಮತ್ತು ಅವ್ರು ಸತ್ತಂಥ ಸಂದರ್ಭದಲ್ಲೂ ಅವ್ರನ್ನ ಅಂತಿಮ ಸಂಸ್ಕಾರ ಮಾಡೋದಕ್ಕೂ ದೆಹಲಿಯಲ್ಲಿ ಜಾಗ ಕೊಡದೆ ಯಾವ ರೀತಿ ಅಪಮಾನ ಮಾಡಿದ್ರು, ಅದೇ ರೀತಿಯಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರು ಪ್ರತಿದಿನ ಸಂವಿಧಾನವಾದ ಪ್ರತಿಯನ್ನ ಕೈಯಲ್ಲಿ ಇಟ್ಕೊಂಡು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳ್ಕೊಂಡು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ದಲಿತ ಸಮಾಜವನ್ನು ತುಳಿಬೇಕು, ಮತ್ತೆ ಅಸ್ಪೃಶ್ಯತೆ ಅನ್ನೋದು ತುಂಬಿ ತುಳುಕಬೇಕು, ಇವ್ರು ಯಾವುದೇ ಕಾರಣಕ್ಕೂ ಮುಂದೆ ಬರಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ SCPTSPಗೆ ಸೇರಿದಂಥ 38,860 ಕೋಟಿ ಹಣವನ್ನು ಗ್ಯಾರಂಟಿಗಳಿಗೆ ಬಳಸಿರ್ತಕ್ಕಂಥದ್ದು, ಮತ್ತು ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಸುಮಾರು 189 ಕೋಟಿಯನ್ನು ಚುನಾವಣೆಗೆ ಬಳಸಿರ್ತಕ್ಕಂಥದ್ದು. ಇದನ್ನೆಲ್ಲ ನೋಡ್ತಾ ಇದ್ರೆ ಮತ್ತೆ ಛಲವಾದಿ ನಾರಾಯಣಸ್ವಾಮಿ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು, ಮತ್ತೆ 5 ಗಂಟೆಗಳ ಕಾಲ ಅವ್ರನ್ನ ದಿಗ್ಬಂಧನ ಮಾಡಿರ್ತಕ್ಕಂಥದ್ದು, ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಅವರೇನು ಪ್ರಿಯಾಂಕ್ ಖರ್ಗೆ ಅವರು KDBಯಲ್ಲಿ ದೇವನಹಳ್ಳಿ ಭಾಗದಲ್ಲಿ ಸಿದ್ಧಾರ್ಥ ವಿಹಾರ ಟ್ರಸ್ಟಿಗೆ ಏನು ಜಮೀನು ಮಾಡ್ಕೊಂಡಿದ್ರು ಅದು ಕಾನೂನು ವಿರುದ್ಧವಾಗಿತ್ತು. ಅದನ್ನ ಖಂಡಿಸಿರ್ತಕ್ಕಂಥ ಛಲವಾದಿ ನಾರಾಯಣಸ್ವಾಮಿ ಅವ್ರು ಅದ್ರ ಬಗ್ಗೆ ಮಾತಾಡಿದ್ದಾದ್ಮೇಲೆ ಆ ಜಮೀನ ಮತ್ತೆ ವಾಪಸ್ ಕೊಟ್ಟಿರ್ತಕ್ಕಂಥದ್ದು, ಅದ್ರ ಮೇಲೆ ಸೇಡ್ ತೀರಿಸ್ಕೊಳ್ಳೋದು, ಇವ್ರನ್ನ ಕೊಲೆ ಮಾಡೋದಕ್ಕೂ ಸಂಚೆ ಹಾಕಿದ್ರ ಪ್ರಿಯಾಂಕ್ ಖರ್ಗೆ ಅವರು ಅಂತ ಹೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅದಕ್ಕೋಸ್ಕರ ನಾವು ಹೇಳೋದಿಷ್ಟೇ, ಪ್ರಿಯಾಂಕ್ ಖರ್ಗೆ ಅಂತ ದ್ವೇಷದ ರಾಜಕಾರಣ ಮಾಡೋಂಥವ್ರು, ಒಂದು ಮಂತ್ರಿ ಆಗೋವರೆಗೂ, ಒಂದು MLA ಆಗೋವರೆಗೂ ಒಂದು ಪಾರ್ಟಿ, ಮಂತ್ರಿ ಆಗಿದ್ದಾದ್ಮೇಲೆ ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ
ವಿರೋಧ ಪಕ್ಷದವ್ರಿಗೂ ಆಡಳಿತ ಪಕ್ಷದವ್ರಿಗೂ ಪ್ರತಿಯೊಬ್ಬರಿಗೂ ಅವರು ಮಂತ್ರಿ ಆಗಿರ್ತಾರೆ. ಆಗಿರ್ತಕ್ಕಂಥ ಸಂದರ್ಭದಲ್ಲಿ ದಾರಿನಾಗ ಆನೆ ಓದ್ತಾ ಇದ್ರೆ ಬೊಗಳ ನಾಯಿಗಳು ಅಪ್ಪತ್ತಾರ ಅಂತೇಳಿ ಗಾದೆ ಮಾತಿದೆ. ಅದನ್ನು ಹೇಳಿದಕ್ಕೆ ಯಾರು ನಾಯಿ ಯಾರು ಆನೆ ಅಂತ ಹೇಳ್ಬಿಟ್ಟು ಹೇಳಿ ಮಾಧ್ಯಮದವ್ರು ಕೇಳಿದ್ರು ಅಂತ ಹೇಳಿದಾಗ ನಾನೇ ನಾಯಿ ಅಂತ ಹೇಳ್ಬಿಟ್ಟು ಹೇಳಿ ಅವ್ರು ತಿಳ್ಕೊಂಡು ನನ್ನ ಬಗ್ಗೆ ನಾಯಿ ಅಂತ ಮಾತಾಡಿದ್ದಾರೆ. ಅವ್ರನ್ನ ನಾನು ಅಲ್ಲೇ ಮಾಡಿಸ್ತೀರಾ, ಹೊಡಿದೀರಾ, ಬಡಿದೀರಾ, ಅವ್ರಿಗೇನು ಪದ್ಮಭೂಷಣ ಪ್ರಶಸ್ತಿ ಕೊಡ್ಬೇಕಾಗಿತ್ತ ಕರೆದು ಅಂತ ಹೇಳ್ಬಿಟ್ಟು ಕೇಳಿರ್ತಕ್ಕಂಥ ಉದ್ದಟತನದಲ್ಲಿ ಮಾತಾಡಿರ್ತಕ್ಕಂಥ ಈ ಮರಿ ಖರ್ಗೆ ಅವ್ರು ತಿಳ್ಕೊಂಡಿದ್ದಾರೆ. ದೇಶದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಅಧ್ಯಕ್ಷರಾದಂಥ ರಾಹುಲ್ ಗಾಂಧಿ ಅವ್ರಿಗೆ ಹತ್ರ ಇರ್ತಕ್ಕಂಥ ಅವ್ರ ತಂದೆನೇ ಅವರು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಮಾಡೋಕ್ಕಾಗಿಲ್ಲ. 8 ಸಲ MLA ಆಗಿದ್ರು, 2 ಸಲ MP ಆಗಿದ್ರು, ಈಗ ರಾಜ್ಯಸಭೆ ಮೆಂಬರ್ ಕಾಂಗ್ರೆಸ್ ಅಲ್ಲಿ. ಇನ್ನು ಇವ್ರನ್ನೇನೋ ಮುಖ್ಯಮಂತ್ರಿ ಮಾಡ್ಬಿಡ್ತಾರೇನೋ ಅಂತ ಹೇಳ್ಬಿಟ್ಟು ಹೇಳಿ ಇವರು ಪ್ರಿಯಾಂಕ್ ಖರ್ಗೆ ಅವರು ಹಗಲ್ ಕನ್ಸು ಕಾಣ್ತಾ ಇದ್ದಾರೆ. ಅದಕ್ಕೋಸ್ಕರ ದಾರಿಯಲ್ಲಿ ಹೋಗೋದನ್ನೆಲ್ಲ ಎತ್ತಾಕಂತ ಇರ್ತಾರೆ ಮೈ ಮೇಲೆ ಖರ್ಗೆ ಅವರು. ಅದಕ್ಕೋಸ್ಕರ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ನಾನು ಹೇಳೋದಿಷ್ಟೇ, ನಿಮ್ಗೆ ವಯಸ್ಸು ಇನ್ನೂ ಚಿಕ್ಕದಿದೆ, ನಿಮ್ಮ ತಂದೆಯವ್ರನ್ನೇ ಅವ್ರು CM ಮಾಡೋಕ್ಕಾಗಿಲ್ಲ, ಸುಮ್ಮನೆ ಅಲ್ಲೇನೋ ಯಾವ ತರ ಮನಮೋಹನ್ ಸಿಂಗ್ ಅವ್ರನ್ನ ನಡೆಸ್ಕೊಂಡ್ರು ಅದೇ ರೀತಿಯಲ್ಲಿ ನಿಮ್ಮ ತಂದೆಯವ್ರನ್ನ ಅಧ್ಯಕ್ಷರು ಮಾಡಿಬಿಟ್ಟು ರಾಹುಲ್ ಗಾಂಧಿ ಬಂದ್ರೆ ಚೇರ್ ಬಿಟ್ಕೊಟ್ಬಿಟ್ಟು ಸೈಡ್ಗೆ ಹೋಗ್ಬೇಕು ನೀವು, ಆ ಮಟ್ಟಕ್ಕೆ ಇಟ್ಕೊಂಡಿದ್ದಾರೆ. ಹಿಂದೆ ನಮ್ಮ ಜನ ತೋಟಿ ಚಾಕರಿ ಮಾಡ್ತಾ ಇದ್ರು, ಅದೇ ರೀತಿಯಲ್ಲಿ ನಿಮ್ಮ ತಂದೆನನ್ನು ತೋಟಿ ಚಾಕರಿ ಮಾಡೋಕ್ಕೆ ಕಾಂಗ್ರೆಸ್ ಅವರು ದಲಿತರನ್ನು ಎಲ್ಲರನ್ನೂ ಇಟ್ಕೊಂಡಿರ್ತಕ್ಕಂಥವ್ರು ನಾವು ನೋಡಿದ್ದೀರಿ ಕಾಂಗ್ರೆಸ್ನ ಬಹಳ ವರ್ಷಗಳಿದ್ದು. ಅದಕ್ಕೋಸ್ಕರ ಏನು ಪ್ರತಿಯೊಂದು ವಿಷಯದಲ್ಲೂ ಸೈನಿಕರ ಮೇಲೆ ಡೌಟ್ ಬೀಳಂತವ್ದು, ರಕ್ಷಣಾ ಇಲಾಖೆ ಮೇಲೆ ಡೌಟ್ ಬೀಳಂತವ್ದು, ಪಾಕಿಸ್ತಾನ ಏಜೆಂಟ್ಗಳು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳಿದವ್ರ ಪರವಾಗಿ ಮೊದಲೇ ಇವರು ಚಾರ್ಜ್ ಶೀಟು ಬಿ ರಿಪೋರ್ಟ್ ಕೊಟ್ಬಿಡೋದು. ಇಂಥ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ನಾನು ಹೇಳೋದಿಷ್ಟೇ, ನಿಮ್ಮ ತಂದೆನೂ ಮುಖ್ಯಮಂತ್ರಿ ಮಾಡಿಲ್ಲ, ನಿಮ್ಮನ್ನು ಮುಖ್ಯಮಂತ್ರಿ ಮಾಡಲ್ಲ. ನಿಮ್ಮಲ್ಲಿ ಮುಖ್ಯಮಂತ್ರಿಗಳಾಗಕ್ಕೆ 10 ಜನ ಕೋರ್ಟ್ಗಳು ಸೂಟುಗಳು ಎಲ್ಲ ಹೊಲ್ಸ್ಕೊಂಡಿದ್ದಾರೆ. ನಿಮ್ಮ ತಂದೆದು ರಾಜಕೀಯ ಭವಿಷ್ಯ ಮುಂದಿದ್ದಾದ್ಮೇಲೆ ನಿಮ್ಮನ್ನ ನಾವು ಕರ್ನಾಟಕದಲ್ಲಿರೋರು ಎಲ್ಲರನ್ನು ಇಷ್ಟಪಡ್ಬೇಕಿಂತ ಅವ್ರ ಮಗನವನ್ನ ಲೆಕ್ಕಾಚಾರದಲ್ಲಿ ಆ ರೀತಿ ನಡ್ಕೊಬೇಕು ನೀವು. ಅದನ್ನ ಬಿಟ್ಟು ಇವತ್ತು ದಲಿತ ಸಮಾಜ ಅಂತ ಹೇಳ್ಬಿಟ್ಟು ಹೇಳಿ ಅಂಬೇಡ್ಕರ್ ಅಂತ ಹೇಳ್ತಾ ಇದ್ದು, ಇವತ್ತು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಸಂವಿಧಾನದ ವಿರುದ್ಧವಾಗಿ ನಡ್ಕೊಳ್ತಾ ಇರ್ತಕ್ಕಂಥವ್ರು ನೀವು. ಆಯ್ತು, ಛಲವಾದಿ ನಾರಾಯಣಸ್ವಾಮಿ ಅವರು ಏನಾದರೂ ಮಾತಾಡಿದ್ರು ಅಂತ ಇಟ್ಕೊಳ್ಳಿ, ಕಾನೂನು ರೀತಿಯಲ್ಲಿ ನೀವು ಅವ್ರ ಮೇಲೆ ಕಂಪ್ಲೇಂಟ್ ಕೊಡಿ. ಸ್ಪೀಕರ್ ಇದ್ದಾರೆ, ವಿಧಾನಸಭಾ ಅಧ್ಯಕ್ಷರಿದ್ದಾರೆ, ಅವ್ರ ಮೇಲೆ ಏನ್ ಬೇಕಾದ್ರೆ ಲೀಗಲ್ ಆಗಿ ಆಕ್ಷನ್ ತಗೊಳ್ಳಿ. ಅದನ್ನ ಬಿಟ್ಟು ನೀವು 300 ಜನನ್ನ ನುಗ್ಸಿ ಅಲ್ಲೇ ಮಾಡಿಸಿ ಮತ್ತೆ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ ಅಂದ್ರೆ ನಿಮ್ಮಂಥವ್ರಿಗೆ ಕರ್ನಾಟಕ ರಾಜ್ಯದಲ್ಲಿ ಮಂತ್ರಿಯಾಗಿ ಉಳಿಬಾರ್ದು. ಅದಕ್ಕೋಸ್ಕರ ನೀವು ಕೂಡಲೇ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಛಲವಾದಿ ನಾರಾಯಣಸ್ವಾಮಿ ಅವ್ರನ್ನ ನೀವೇನು ಅವ್ರು ನಡ್ಸ್ಕೊಂಡಿರ್ತಕ್ಕಂಥ ರೀತಿಗೆ ಕ್ಷಮೆ ಕೇಳಬೇಕು. ಅದುವರೆಗೂ ಏನು 24ನೇ ತಾರೀಕು ಕಲಬುರಗಿ ಚಳವಳಿಯನ್ನು ಏನು ಇಟ್ಕೊಂಡಿದ್ದೀರಿ, ನೀವು ರಾಜೀನಾಮೆ ಕೊಡೋವರೆಗೂ ನಾವು ನಿರಂತರವಾಗಿ ಹೋರಾಟ ಮಾಡ್ತಾ ಇರ್ತೀರಿ. ಅದಕ್ಕೋಸ್ಕರ ನಮ್ಮ ಪ್ರತಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು ದಲಿತ ಸಮಾಜ, ದಲಿತರು ಸಾಧಾರಣ ದಲಿತರಿಗೆ ಯಾವ ರೀತಿ ಹಿಂಸೆ ಕೊಡ್ತಾ ಇದ್ದಾರೆ, ಯಾವ ರೀತಿ ಕಾಂಗ್ರೆಸ್ ಅವರು ದೌರ್ಜನ್ಯ ಮಾಡ್ತಾ ಇದ್ದಾರೆ, ಎಷ್ಟು ಜನ SC ಸಮಾಜಕ್ಕೆ ಸೇರಿರ್ತಕ್ಕಂಥ ಪೊಲೀಸ್ ಅಧಿಕಾರಿ ಇರ್ಬೋದು, ಮತ್ತೆ ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿರ್ತಕ್ಕಂಥ ಚಂದ್ರಶೇಖರ್ ಅವರು ಇರ್ಬೋದು, ಇವರೆಲ್ಲ ಸಾವು ಕಾರಣರಾಗಿರ್ತಕ್ಕಂಥ ಈ ಕಾಂಗ್ರೆಸ್ ಪಾರ್ಟಿಯವರು ಕೂಡಲೇ ಸಿದ್ದರಾಮಯ್ಯವ್ರು ಕೇಳೋದಿಷ್ಟೇ, ನಿಮ್ಮ ಸಚಿವ ಸಂಪುಟದಿಂದ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಕೈ ಬಿಡಬೇಕು. ಇಲ್ಲಾಂದ್ರೆ ಇವತ್ತೇ ನೀವು ಅಹಿಂದ ವಿರೋಧಿ ಅಂತ ಹೇಳ್ಬಿಟ್ಟು ಹೇಳಿ ನಿಮಗೆ ಈಗಾಗಲೇ ಹಣೆಪಟ್ಟಿ ಬಂದಿದೆ, ಮತ್ತೆ ಇನ್ನೂ ಹೆಚ್ಚಿನ ಹಣೆಪಟ್ಟಿ ನಿಮಗೆ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಯಾವ ರೀತಿ ನೀವು ಅನ್ಯಾಯ ಮಾಡಿದ್ರೋ, ಯಾವ ರೀತಿ ಅವಮಾನ ಮಾಡಿದ್ರೋ, ಇವತ್ತು ಛಲವಾದಿ ನಾರಾಯಣಸ್ವಾಮಿ ಅವ್ರಿಗೂ ಅವ್ರ ಆರೋಗ್ಯ ಸರಿ ಇಲ್ಲ ಅಂದ್ರೆ ಕೂಡ ಅವ್ರ ಮಾತ್ರೆ ಇನ್ನೊಂದು ಮತ್ತೊಂದು ತಿನ್ಬೇಕು, ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ಅವ್ರನ್ನ ಬಿಡದೆ ಅಲ್ಲಿ 5 ಗಂಟೆಗಳ ಕಾಲ ನೀವು ಕೂಡ ಹಾಕೊಂಡು ಅವ್ರಿಗೆ ತೊಂದರೆ ಕೊಟ್ಟಿರ್ತಕ್ಕಂಥದ್ದು ಇದು ಖಂಡನೀಯ. ನೀವು ಕೂಡಲೇ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಸಚಿವ ಸಂಪುಟದಿಂದ ನೀವು ಕೈ ಬಿಡಬೇಕು, ಮತ್ತೆ ಕರ್ನಾಟಕದ ಜನತೆ ಹತ್ರ ನೀವು ಕ್ಷಮೆ ಕೇಳಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ.